ಅವರ ಹುಟ್ಟಿದ ಹಬ್ಬದಲ್ಲಿ ನಾನು ಭಾಗವಹಿಸಿದ್ದೆ. ಹಾಗೇನೆ ಈ ದಾಲ್ ಮಿಲ್ಲು ಉದ್ಘಾಟನೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಅವತ್ತು ಅಂದ್ಕೊಂಡಿದ್ದೆ ನಾನು ಶಾಮನೂರು ಶಿವಶಂಕರಪ್ಪನವರು ಕನಿಷ್ಠ 100 ವರ್ಷಗಳನ್ನು ತುಂಬಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಅಂದ್ಕೊಂಡಿದ್ದೆ. ಆದರೆ ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ಈ ನಾಡಿಗೆ ಮತ್ತು ನಮ್ಮ ಪಕ್ಷಕ್ಕೆ ನಷ್ಟವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದಂಥವ್ರು. ಕೊನೆಗರಿಗೆವರೆಗೂ ಕೂಡ ಯಾವಾಗಲೂ ಕ್ರಿಯಾಶೀಲರಾಗಿರ್ತಿದ್ರು. ವ್ಯಾಪಾರ ಉದ್ದಿಮೆಯಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದರಲ್ಲಿ ಅವರು ಯಾವಾಗಲೂ ಕೂಡ ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ರು. ಆಮೇಲೆ ಬಹಳ ದೀರ್ಘಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿದ್ದರು. ಆಮೇಲೆ ಬಹಳ ದೀರ್ಘಕಾಲ ವೀರಶೈವ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾಗಿದ್ದರು. ನನಗೆ ಅವರು ವೀರಶೈವದ ಮಹಾಸಭಾ ಅಧ್ಯಕ್ಷರಾಗಿದ್ದಾಗ ನನಗೆ ಒಂದು ಸನ್ಮಾನಕ್ಕೆ ಕರೆದರು. ನಾನು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಕಾರಣ ಯಾಕಪ್ಪ ಅಂತಂದರೆ, ನಾನು ಅಕ್ಕ ಮಹಾದೇವಿಯವರ ಬಿಜಾಪುರದ ಕಾಲೇಜ್ ಇದೆಯಲ್ಲ, ಮಹಿಳಾ ಕಾಲೇಜು, ಅದಕ್ಕೆ ಅವರನ್ನು ಹೆಸರಿಟ್ಟು ನಾಮಕರಣ ಮಾಡಿದ್ದೆ. ಅದಕ್ಕಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಕರೆದಿದ್ರು. ಆಮೇಲೆ ಬಸವಣ್ಣನವರ ಫೋಟೋವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿದ್ದೆ. ಹಾಗಾಗಿ ಈ ಎರಡೂ ಕಾರ್ಯಕ್ರಮಗಳ ಅಂಗವಾಗಿ ನನಗೆ ಸನ್ಮಾನ ಮಾಡೋಕ್ಕೆ ಕರೆದಿದ್ದರು. ಅವರ ಕಾಲದಲ್ಲಿ ಸನ್ಮಾನನೂ ಕೂಡ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಒಬ್ಬ ಜಾತ್ಯತೀತ ನಾಯಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಗೆದ್ದಿದ್ದದ್ದು ದಾವಣಗೆರೆ ದಕ್ಷಿಣ, ಅಲ್ಲಿ ಲಿಂಗಾಯತರು ಕಡಿಮೆನೆ. ಆದರೂ ಕೂಡ ಅವರ ಜನಪ್ರಿಯತೆ ಎಷ್ಟಿತ್ತು ಅಂತ ಇರ್ತಂದ್ರೆ, ಅವರ ಜನಪ್ರಿಯತೆಯಿಂದ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತಿತ್ತು. ಹಾಗಾಗಿ 6 ಬಾರಿ ಸತತವಾಗಿ ಜಯವನ್ನು ಸಾಧಿಸಿದ್ರು ಅಲ್ಲಿ. ನಾನು ಒಂದು ಸಾರಿ ಕೇಳಿದೆ, ಹುಟ್ಟಿದಬ್ಬ ಭಾಗವಹಿಸಿದಾಗ ಕೇಳಿದೆ, ನಾನು ಇನ್ನೊಂದು ಎಲೆಕ್ಷನ್ ನಿಂತ್ಕೊತೀರಾ ಯಜಮಾನ್ರೆ ಅಂತ. ನಾನು ಯಾವಾಗಲೂ ಯಜಮಾನ್ರೆ ಅಂತ ಕರೀತಿದ್ದೆ. ಇನ್ನೊಂದು ಎಲೆಕ್ಷನ್ ನಿಂತೀರಾ ಯಜಮಾನ್ರೆ ಅಂತಂದಾಗ ಅವ್ರು ಹೇಳಿದ್ರು, ನಾನು ನಿಂತ್ಕೊಂಡೇ ತೀರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಬಹುಶಃ ಬದುಕಿದ್ರೆ ಇನ್ನೊಂದು ಎಲೆಕ್ಷನ್ ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಅವರು ಇನ್ನೊಂದು ಎಲೆಕ್ಷನ್ನು ಗೆಲ್ತಿದ್ರು, ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೇನೆ. ಅವರು ಒಬ್ಬ ಕೊಡಗೈ ದಾನಿಯಾಗಿದ್ದರು. ಬಹಳ ಜನಕ್ಕೆ ದಾನ ಮಾಡಿದ್ದಾರೆ. ಬಡವರು, ವಯಸ್ಸಾದವರು, ಹೆಣ್ಮಕ್ಳು, ಅವ್ರಿಗೆಲ್ಲ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಒಂದು ಟ್ರಸ್ಟನ್ನೇ ಕ್ರಿಯೇಟ್ ಮಾಡಿದರು. ಆ ಟ್ರಸ್ಟ್ ಮೂಲಕ ದಾನಗಳನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತೇಳಿ ನನಗನ್ನಿಸುತ್ತೆ. ಅವರು ಸಾರ್ಥಕ ಜೀವನವನ್ನು ಮಾಡಿದ್ರು ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಹುಟ್ಟು ಆಕಸ್ಮಿಕ, ತಾವು ಗ್ಯಾರಂಟಿ, ಆ ನಡುವೆ ಇದೆಯಲ್ಲ, ಅದು ಅಲ್ಲಿ ನಾವು ಸಮಾಜಕ್ಕೆ ಮುಖ್ಯವಾಗಿ ಏನು ಮಾಡೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ಅವರು ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಇದ್ದೇನೆ. ಇಡೀ ಜೀವನವನ್ನು ಸಾರ್ಥಕ ಮಾಡ್ತಕ್ಕಂಥದ್ದು. ಇವತ್ತು
ದಾವಣಗೆರೆ ಒಂದು ಕಾಲದಲ್ಲಿ ಜವಳಿ ನಗರ ಆಗಿತ್ತು. ಅದಾದ ಮೇಲೆ ಅದರ ಅವನತಿ ಶುರುವಾದ ಮೇಲೆ ಇದು ವಿದ್ಯಾಕಾಶಿಯಾಗಿದೆ. ಬಹಳ ಜನ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪದವೀಧರರು ಈ ಸಂಸ್ಥೆಯಿಂದ ಮುಂದಾಗಿ ಹೋಗಿದ್ದಾರೆ. ಅವರು ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಬಹಳ ದೀರ್ಘಕಾಲದವರೆಗೂ ಕೂಡ ಇದ್ದರು. ಕೊನೆಯಲ್ಲಿ ಬಿಟ್ಕೊಟ್ಟಿದ್ರು ಅನ್ನೋದು ಕಾಣಿಸುತ್ತೆ. ನೀನಲ್ಲ ಈಗ ಮಲ್ಲಿಕಾರ್ಜುನ ಈಗ ಕಾರ್ಯದರ್ಶಿ, ಅಲ್ಲಿವರೆಗೂ ಕೂಡ ಅವರೇ ಇದ್ದದ್ದು. ಸೊ ಹಾಗಾಗಿ ದಾವಣಗೆರೆಯನ್ನು ಒಂದು ವಿದ್ಯಾಕಾಶಿಯನ್ನಾಗಿ ಮಾಡಲಿಕ್ಕೆ ಕಾರಣಕರ್ತರಾದವರು ಯಾರಪ್ಪ ಇದ್ದರೆ ಅದು ಶ್ಯಾಮನೂರು ಶಿವಶಂಕರಪ್ಪನವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದರಿಂದ ಅವರು ಒಬ್ಬ ಉದ್ಯಮಿಯಾಗಿ, ವ್ಯಾಪಾರಗಾರರಾಗಿ, ಕೈಗಾರಿಕೋದ್ಯಮಿಯಾಗಿ, ಆಮೇಲೆ ವಿದ್ಯಾಸಂಸ್ಥೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸೋ ಆಗಿ, ಅವರು ರಾಜಕಾರಣಿಯಾಗಿ ಬಹಳ ದೀರ್ಘಕಾಲ ಬಹುಶಃ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ 62 ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ವಿಚಾರ. ಅವ್ರಿಗೆ ಮನುಷ್ಯತ್ವ ಇತ್ತು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮನುಷ್ಯತ್ವ ಇತ್ತು. ಮನುಷ್ಯ ಪ್ರೇಮಿಯಾಗಿದ್ದರು. ಪ್ರತಿಯೊಬ್ಬರು ಕೂಡ ಮನುಷ್ಯ ಪ್ರೇಮಿಯಾಗಬೇಕು, ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇತ್ತು. ಅದಕ್ಕಾಗಿ ಅವರು ಒಬ್ಬ ಅಜಾತ ಶತ್ರು. ಬಹುಶಃ ಎಲ್ಲ ಪಕ್ಷಗಳಲ್ಲೂ ಕೂಡ ಅವರ ಸ್ನೇಹಿತರುಗಳಿದ್ದಾರೆ. ಈಗ ಅವರ ಶಿವಗಣಾರಾಧನೆ ಸಮಾರಂಭದಲ್ಲಿ ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದರೆ ಅವರು ಎಲ್ಲ ಪಕ್ಷದವರು ಕೂಡ ಸ್ನೇಹದಿಂದ ಇರ್ತಾ ಇದ್ರು ಅಂತಕ್ಕಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ಅವರು ಒಬ್ಬರು ಅಜಾತ ಶತ್ರು ಆಗಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅವರಂಥ ವ್ಯಕ್ತಿಯನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದದ್ದು ಭಾಳ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರು ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ. ಅವರಿಗೆ ಸ್ಮರಿಸ್ಕೊಂಡು ನಾನು ನಮನವನ್ನು, ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ.